ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಗೆ ಮಧ್ಯದಲ್ಲಿ ಉಳಿದಿರುವಂತಹದ್ದು ಒಂದೇ ದಿನ. ಫೆಬ್ರವರಿ 5ನೇ ತಾರೀಕು ದೆಹಲಿಯ 70 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಬಾರಿಗೆ ಚುನಾವಣೆ ನಡೆಯುತ್ತೆ. ಫೆಬ್ರವರಿ 8ನೇ ತಾರೀಕು ಫಲಿತಾಂಶ ಬರುತ್ತೆ. ಬಹಳ ಕುತೂಹಲ ಇದೆ. ಮಹಾರಾಷ್ಟ್ರ ಮತ್ತು ಹರಿಯಾಣದ ಚುನಾವಣೆಯನ್ನ ಇಡೀ ದೇಶ ಯಾವ ರೀತಿಯಾಗಿ ಬಹಳ ಕಾತುರದಿಂದ ಎದುರು ನೋಡ್ತಾ ಇತ್ತೋ ಅದೇ ರೀತಿಯಾದಂತಹ ಒಂದು ಕಾತುರತೆ ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಇದೆ. ಕಾರಣ ನಿಮಗೆಲ್ಲ ಗೊತ್ತು. ಆಮ್ ಆದ್ಮಿ ಪಕ್ಷ ದೆಹಲಿಯನ್ನು ಭದ್ರಕೋಟೆಯನ್ನಾಗಿಸಿಕೊಂಡಿದೆ. ಅಲ್ಲಿ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ 1993ರಿಂದ ನಿರಂತರವಾಗಿ ಅಲ್ಲಿ ಸೋಲ್ತಲೇ ಬಂದಿದೆ. ಅವರು ಕಟ್ಟ ಕಡೆಯದಾಗಿ ಗೆದ್ದಿದ್ದು 1993ರ ಚುನಾವಣೆಯನ್ನ. ಅದಾದ ಮೇಲೆ ಬಿಜೆಪಿಗೆ ದೆಹಲಿಯಲ್ಲಿ ಗದ್ದುಗೆ ಹಿಡಿಯೋದಕ್ಕೆ ಸಾಧ್ಯವೇ ಆಗಿಲ್ಲ. ಅಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಈ ಬಾರಿ ಏನಾದರೂ ಮ್ಯಾಜಿಕ್ ಆಗಬಹುದಾ? ಯಾಕೆಂದರೆ ಕೇಜ್ರಿವಾಲ್ ಮೇಲೆ ಅನೇಕ ಆರೋಪಗಳು ಬಂದಿದೆ. ಆಡಳಿತ ವಿರೋಧಿ ಅಲೆ ಇದೆ. ಕೇಜ್ರಿವಾಲ್ಗೆ 2013-14ರಲ್ಲಿ ಇದ್ದಂತಹ ವರ್ಚಸ್ಸು ಈಗ ಉಳಿದಿಲ್ಲ. ಹೀಗಾಗಿ ಕೇಜ್ರಿವಾಲ್ ಏನಾದರೂ ಸೋತ್ ಹೋಗ್ತಾರಾ? ಬಿಜೆಪಿ ಏನಾದರೂ ಈ ಬಾರಿ ಅಲ್ಲಿ ಕಮಾಲ್ ಮಾಡಿಬಿಡುತ್ತಾ? ಅಥವಾ ಕಾಂಗ್ರೆಸ್ ಮತ್ತೆ ಕಮ್ಬ್ಯಾಕ್ ಮಾಡುತ್ತಾ? ಈ ಕುತೂಹಲ ಎಲ್ಲರಿಗೂ ಕೂಡ ಇದೆ. ನಾನು ಈ ಹಿಂದೆ ವಿಡಿಯೋ ಮಾಡಿ ದೆಹಲಿಯ ಚುನಾವಣೆಯಲ್ಲಿ ಏನೇನು ಚರ್ಚೆ ಆಗ್ತಾ ಇದೆ, ಯಾವ ವಿಷಯದ ಆಧಾರದಲ್ಲಿ ರಾಜಕೀಯ ಪಕ್ಷಗಳು ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ, ಕಟ್ಟ ಕಡೆಯದಾಗಿ ಏನಾಗಬಹುದು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು ಸರ್ವೆನೇ ಮಾಡ್ತಾ ಇಲ್ವಾ? ಯಾಕೆ ಹೆಚ್ಚು ಸರ್ವೆಗಳನ್ನು ಮಾಧ್ಯಮಗಳು ನಡೆಸ್ತಾ ಇಲ್ಲ? ಬೇರೆ ಬೇರೆ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಸರ್ವೆಗಳು ಬರ್ತವೆ, ಆದರೆ ದೆಹಲಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸರ್ವೆಗಳು ಬರ್ತಾ ಇಲ್ವಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳಿದ್ರು. ಮಿತ್ರರೇ, ಸ್ವಲ್ಪ ಒಪಿನಿಯನ್ ಪೋಲ್ಗಳ ಅಬ್ಬರ ಈ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಒಪಿನಿಯನ್ ಪೋಲ್ಗಳು ಸುಳ್ಳಾಗೋದೇ ಜಾಸ್ತಿ. ಹೀಗಾಗಿ ಹೆಚ್ಚಿನ ಸಂಸ್ಥೆಗಳು ಒಪಿನಿಯನ್ ಪೋಲ್ ಅನ್ನು ಕೊಡೋದಕ್ಕೆ ಬಹಳ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಿದ್ರೂ ಕೂಡ ಪ್ರಮುಖವಾಗಿ 2 ಸಂಸ್ಥೆಗಳು ಒಪಿನಿಯನ್ ಪೋಲ್ ಅನ್ನು ಕೊಟ್ಟಿದ್ದಾವೆ. ಅದರಲ್ಲಿ ಒಂದು ಇಂಡಿಯಾ ಡೈಲಿ ಲೈವ್ ಅವರು, ಇನ್ನೊಂದು ಸಟ್ಟಾ ಬಜಾರ್. ಸಟ್ಟಾ ಬಜಾರ್ ಏನು ಅಂಕಿಅಂಶವನ್ನು ಕೊಡುತ್ತೋ ಅದು ಅಂತಿಮ ರಿಸಲ್ಟ್ಗೆ ಬಹಳ ಹತ್ತಿರವಾಗಿರುತ್ತೆ ಎನ್ನುವಂಥದ್ದು ಇತ್ತೀಚಿನ ಎಲ್ಲ ಚುನಾವಣೆಯಲ್ಲೂ ಕೂಡ ಸಾಬೀತಾಗಿದೆ. ಹೀಗಾಗಿ ಈ 2 ಒಪಿನಿಯನ್ ಪೋಲ್ಗಳು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅದು ಕೂಡ ಚುನಾವಣೆಗೆ ಇನ್ನೊಂದೆರಡು ದಿನಗಳಿರುವಂತಹ ಸಂದರ್ಭದಲ್ಲಿ ಬಂದಂತಹ ಈ ಒಪಿನಿಯನ್ ಪೋಲ್ ಬಗ್ಗೆ ಬಹಳ ಚರ್ಚೆ ಕೂಡ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಇಂಡಿಯಾ ಡೈಲಿ ಲೈವ್ ಅವರು ನಡೆಸಿದಂತಹ ಒಪಿನಿಯನ್ ಪೋಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಯಾವುದೇ ಡೌಟ್ ಇಲ್ಲ, ಭರ್ಜರಿಯಾದಂತಹ ಬಹುಮತದೊಂದಿಗೆ ಅವರು ಅಧಿಕಾರವನ್ನು ಹಿಡಿತಾರೆ ಅಂತೇಳಿ ಇಂಡಿಯಾ ಡೈಲಿ ಲೈವ್ ಅವರು ಹೇಳ್ತಾ ಇದ್ದಾರೆ. ಅವರು ಕೊಟ್ಟಿರುವ ನಂಬರ್ ಏನು ಕೇಳಿದ್ರೆ, ಈ ಬಾರಿ ದೆಹಲಿಯಲ್ಲಿ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆಮ್ ಆದ್ಮಿ ಪಕ್ಷ 50ರಿಂದ 55 ಸೀಟನ್ನು ಗೆದ್ದುಕೊಳ್ಳಬಹುದು. ಮಿತ್ರರೇ, ಇದು ದೊಡ್ಡ ಮೆಜಾರಿಟಿ. 2015ರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 67 ಸೀಟನ್ನು ಗೆದ್ದುಕೊಂಡಿತ್ತು, ಅಂದ್ರೆ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿತ್ತು. ಹಾಗೆ 2020ರಲ್ಲಿ ಆಮ್ ಆದ್ಮಿ ಪಕ್ಷ 63 ಸೀಟುಗಳನ್ನು ಗೆದ್ದುಕೊಂಡಿತ್ತು. ಈ 2 ವಿಜಯಗಳು ಕೂಡ ಆಮ್ ಆದ್ಮಿ ಪಕ್ಷದ ದಿಗ್ವಿಜಯ. ಯಾರಾದರೂ ಊಹೆ ಮಾಡೋದಕ್ಕೆ ಸಾಧ್ಯವಾ? 70 ಕ್ಷೇತ್ರಗಳ ಪೈಕಿ 63ಅನ್ನು ಗೆದ್ದುಕೊಳ್ಳೋದು, 67ಅನ್ನು ಗೆದ್ದುಕೊಳ್ಳೋದು ಅಂತಂದ್ರೆ ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಮಾಡೋದೆ. ಆದರೆ ಇಂಡಿಯಾ ಡೈಲಿ ಅವರು ಹೇಳ್ತಾ ಇದ್ದಾರೆ, ಈ ಬಾರಿ ಅಂತಹ ದೊಡ್ಡ ಬಹುಮತ ಸಿಗದೇ ಇದ್ರೂ ಕೂಡ ಒಂದು ಭರ್ಜರಿಯಾದಂತಹ ಬಹುಮತದೊಂದಿಗೆ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ. ಈಗ 70 ಕ್ಷೇತ್ರಗಳ ಪೈಕಿ 50ಅನ್ನು ಗೆದ್ರೂ ಕೂಡ ಅದು ಬಹಳ ದೊಡ್ಡ ಬಹುಮತವೇ. ಈ ಬಾರಿ ಆಮ್ ಆದ್ಮಿ ದೆಹಲಿಯಲ್ಲಿ 50ರಿಂದ 55 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಬಿಜೆಪಿಯವರು ಅನೇಕ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ರಾಷ್ಟ್ರದ ರಾಜಧಾನಿಯಲ್ಲಿ 3 ದಶಕಗಳಿಂದ ಅಜ್ಞಾತವಾಸದಲ್ಲಿರುವಂತಹ ಬಿಜೆಪಿ ಈ ಬಾರಿ ಅದನ್ನು ಕೊನೆಗೊಳಿಸಬೇಕು, ಅಧಿಕಾರವನ್ನು ಹಿಡಿಬೇಕು ಅಂತ ಅನೇಕ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಜನರನ್ನು ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಗ್ಯಾರಂಟಿಗಳಿಂದಲೇ ಗೊತ್ತಾಗುತ್ತೆ. ಇಷ್ಟು ದಿನ ಬಿಜೆಪಿಯವರು ಗ್ಯಾರಂಟಿಗಳನ್ನು ಬಹಳ ಖಂಡಿಸ್ತಾ ಇದ್ರು. ಆದರೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸೋದಕ್ಕೆ ಗ್ಯಾರಂಟಿಯೇ ನಮಗೆ ಅಸ್ತ್ರ ಅಂತ ಹೇಳಿ ಮಹಿಳೆಯರಿಗೆ ನಾವು ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಜೊತೆಗೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಅವರು ತನ್ನ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯವರಿಗೂ ಕೂಡ ಅಷ್ಟೊಂದು ಒತ್ತಡ ಕ್ರಿಯೇಟ್ ಆಗಿದೆ. ಆದರೆ ಈ ಸಮೀಕ್ಷೆ ಹೇಳ್ತಾ ಇದೆ, ಬಿಜೆಪಿ ಏನೇ ಸರ್ಕಸ್ ಮಾಡಿದ್ರೂ ಕೂಡ ಹೆಚ್ಚು ಅಂತಂದ್ರೆ 15ರಿಂದ 20 ಸೀಟನ್ನು ಗೆಲ್ಲಬಹುದು, ಅದಕ್ಕಿಂತ ಹೆಚ್ಚನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಮಿತ್ರರೇ, ಕಾಂಗ್ರೆಸ್ ಕಳೆದ 2 ಚುನಾವಣೆಯಲ್ಲೂ ಕಾಂಗ್ರೆಸ್ ನಾಮಾವಶೇಷ ಆಗಿ ಹೋಗಿತ್ತು. ಒಂದೇ ಒಂದು ಸೀಟನ್ನು ಕೂಡ ಕಾಂಗ್ರೆಸ್ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ನೋಡೋಕೆ ಹೋದ್ರೆ 2013ಕ್ಕೆ ಮುಂಚೆ, ಅಂದ್ರೆ ಆಮ್ ಆದ್ಮಿ ಪಕ್ಷ ಅಲ್ಲಿ ರೈಸ್ ಆಯ್ತಲ್ಲ, ಅದಕ್ಕೂ ಮುಂಚೆ ಸತತವಾಗಿ 3 ಬಾರಿ ದೆಹಲಿ ಗದ್ದುಗೆಯನ್ನು ಕಾಂಗ್ರೆಸ್ ಏರಿತ್ತು. ಶೀಲಾ ದೀಕ್ಷಿತ್ 3 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅಷ್ಟರ ಮಟ್ಟಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಹೋಲ್ಡ್ ಇತ್ತು. ಆದ್ರೆ 2013 ನಂತರ ಕೊಲ್ಯಾಪ್ಸ್ ಆಗ್ತಾ ಆಗ್ತಾ 2015ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆ ಶೂನ್ಯ. 2020ರಲ್ಲೂ ಕೂಡ ಕಾಂಗ್ರೆಸ್ 1 ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಈ ಸಮೀಕ್ಷೆ ಹೇಳ್ತಾ ಇದೆ, ಈ ಬಾರಿಯೂ ಕೂಡ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ಮಾಡುತ್ತೆ, ಒಂದೇ ಒಂದು ಸೀಟನ್ನು ಕೂಡ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನು 2015 ಮತ್ತು 2020ರ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 50+% ವೋಟ್ ಶೇರ್ ಅನ್ನು ತೆಗೆದುಕೊಂಡಿತ್ತು. ಇದೇ ಅವರಿಗೆ ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಕಾರಣ ಆಗಿತ್ತು.
ಈಗ ಈ ಸಮೀಕ್ಷೆ ಹೇಳ್ತಾ ಇದೆ, ಈ ಬಾರಿಯೂ ಕೂಡ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ 51.2% ವೋಟ್ ಶೇರ್ ಅನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ಆಮ್ ಆದ್ಮಿ ಪಕ್ಷದ ವೋಟ್ ಶೇರ್ ಇದೆಯಲ್ಲ, ಇದು 50%ಗಿಂತ ಕಡಿಮೆ ಬರೋದಿಲ್ಲ. ಹೀಗಾಗಿ ಅವರು ಬಹಳ ಸ್ಪಷ್ಟವಾದಂತಹ ಬಹುಮತದೊಂದಿಗೆ ಮತ್ತೆ ಸರ್ಕಾರ ರಚನೆ ಮಾಡ್ತಾರೆ ಅಂತೇಳಿ ಇಂಡಿಯಾ ಡೈಲಿ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಬಿಜೆಪಿಯ ವೋಟ್ ಶೇರ್ ಇದೆಯಲ್ಲ, ಕಳೆದ 3-4 ಚುನಾವಣೆಯಲ್ಲೂ ಕೂಡ ಅವರು 30%, 34%ಗಿಂತ ಹೆಚ್ಚಿಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇಂಡಿಯಾ ಡೈಲಿ ಹೇಳ್ತಾ ಇದೆ, ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ವೋಟ್ ಶೇರ್ ಬಂದ್ಬಿಟ್ಟು 41.8%ಗೆ ಏರಿಕೆ ಆಗುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟ್ ಶೇರ್ ಅನ್ನು ಅವರು ಗೈನ್ ಮಾಡ್ಕೊಳ್ತಾರೆ. ಆದರೆ ಅದು ಸೀಟ್ ಆಗಿ ಪರಿವರ್ತನೆ ಆಗೋದಿಲ್ಲ. ಬಿಜೆಪಿ ಕೇವಲ 15-20 ಸೀಟನ್ನು ಮಾತ್ರ ಗೆಲ್ಲುತ್ತೆ, ಹೀಗಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಬಂದ್ಬಿಟ್ಟು 4%ಗೆ ಕುಸಿಯುತ್ತೆ. ಇದು ಸಾರ್ವಕಾಲಿಕ ಅತ್ಯಂತ ಕಳಪೆ ದಾಖಲೆ ಅಂತೇಳಿ ಇಂಡಿಯಾ ಡೈಲಿ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಿ, ಕಾಂಗ್ರೆಸ್ನ ವೋಟ್ ಶೇರ್ 4% ಬಂತು ಅಂತಂದ್ರೆ ಆಮ್ ಆದ್ಮಿ ಪಕ್ಷ ಗೆದ್ದಿದೆ ಅಂತಲೇ ಅರ್ಥ. ಅದರಲ್ಲಿ ಏನು ಡೌಟೇ ಇಲ್ಲ. ಕಾಂಗ್ರೆಸ್ ಏನಾದರೂ ಒಂದು 10-12% ವೋಟ್ ಶೇರ್ ಅನ್ನು ತೆಗೆದುಕೊಂಡಿದ್ದೆ ಆದರೆ ಆಮ್ ಆದ್ಮಿ ಪಕ್ಷ ಗೆಲ್ಲುವಂತದ್ದು ಕಷ್ಟ ಆಗುತ್ತೆ. ದೆಹಲಿಯಲ್ಲಿ ಇವತ್ತು ಆಮ್ ಆದ್ಮಿ ಪಕ್ಷದ 50%, 51% ವೋಟ್ ಶೇರ್ ಏನಿದೆ, ಇದು ಕಂಪ್ಲೀಟ್ ಆಗಿ ಕಾಂಗ್ರೆಸ್ನಿಂದಲೇ ಶಿಫ್ಟ್ ಆಗಿದ್ದು. ಬಿಜೆಪಿಯ ವೋಟ್ ಏನು ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿಲ್ಲ. ಕಾಂಗ್ರೆಸ್ನ ವೋಟ್ಗಳು ಆಮ್ ಆದ್ಮಿ ಪಕ್ಷಕ್ಕೆ ಶಿಫ್ಟ್ ಆದ ಕಾರಣದಿಂದಾಗಿಯೇ ಅವರು ಆ ರೀತಿಯಾಗಿ ಅಭೂತಪೂರ್ವ ಗೆಲುವನ್ನು ದಾಖಲಿಸ್ತಾ ಇರುವಂತದ್ದು. ನೀವು 2013ರ ಚುನಾವಣೆಯನ್ನು ನೋಡಿ. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ 8 ಸೀಟನ್ನು ಗೆದ್ದಿತ್ತು, ಜೊತೆಗೆ ಒಳ್ಳೆಯ ವೋಟ್ ಶೇರ್ ಅನ್ನು ಕೂಡ ಪಡೆದುಕೊಂಡಿತ್ತು. ಹೀಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿದ್ದು ಕೇವಲ 28 ಸೀಟ್ಗಳು ಮಾತ್ರ. ಇದರ ಅರ್ಥ ಏನು ಕೇಳಿದ್ರೆ, ಕಾಂಗ್ರೆಸ್ಗೆ ಹೆಚ್ಚಿನ ವೋಟ್ ಶೇರ್ ಬಂದಿದ್ದೆ ಆದರೆ ಆಮ್ ಆದ್ಮಿ ಪಕ್ಷ ಗೆಲ್ಲೋದು ಕಷ್ಟ ಆಗುತ್ತೆ, ಅದು ಬಿಜೆಪಿಗೆ ಲಾಭ ಆಗುತ್ತೆ. ಇನ್ನು ಮಿತ್ರರೇ, ಸಟ್ಟಾ ಬಜಾರ್ ಇತ್ತೀಚಿನ ದಿನಗಳಲ್ಲಿ ಏನೇ ಚುನಾವಣಾ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡಿದ್ರೂ ಕೂಡ ಅದು ಬಹುತೇಕ ಸತ್ಯಕ್ಕೆ ಹತ್ತಿರವಾಗಿರುತ್ತೆ. ಅಂದ್ರೆ ಅಂತಿಮವಾದ ರಿಸಲ್ಟ್ಗೆ ಬಹಳ ಟ್ಯಾಲಿ ಆಗುವಂತಹ ಒಂದು ಅಂಕಿಅಂಶವನ್ನೇ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡುತ್ತೆ. ಈ ಬಾರಿ ಆರಂಭದಿಂದಲೂ ಕೂಡ ಸಟ್ಟಾ ಬಜಾರ್ ಏನು ಹೇಳ್ತಾ ಇತ್ತು, ದೆಹಲಿಯಲ್ಲಿ ತುಂಬಾ ಟೈಟ್ ಫೈಟ್ ಇದೆ, ಅಷ್ಟು ಈಸಿ ಇಲ್ಲ. ಆಮ್ ಆದ್ಮಿ ಪಕ್ಷ 2015, 2020ರಲ್ಲಿ ಏನು ಗೆಲುವನ್ನು ಕಂಡಿತ್ತು, ಆ ರೀತಿಯಾದಂತಹ ಗೆಲುವು ಈ ಬಾರಿ ಸಿಗೋದಿಲ್ಲ, ಬಹಳ ಟಫ್ ಫೈಟ್ ಇದೆ ಅಂತ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡ್ತಾ ಇತ್ತು. ಈಗ ಆ ಸಟ್ಟಾ ಬಜಾರ್ ಅಂತಿಮ ಅಂಕಿಅಂಶಗಳನ್ನು ಜನರ ಮುಂದಿಟ್ಟಿದೆ. ಸಟ್ಟಾ ಬಜಾರ್ ಪ್ರಕಾರವಾಗಿ ಆಮ್ ಆದ್ಮಿ ಪಕ್ಷ 38-40 ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು. ಅಂದರೆ ಒಂದು ಸರಳ ಬಹುಮತ ಆಮ್ ಆದ್ಮಿ ಪಕ್ಷಕ್ಕೆ ಬರುತ್ತೆ ಅಂತ ಅವರು ಈಗಲೂ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಬಿಜೆಪಿ 30-32 ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು. ಆಮ್ ಆದ್ಮಿ ಪಕ್ಷ ಏನಾದರೂ 38 ಕ್ಷೇತ್ರವನ್ನು ಗೆದ್ರೆ ಬಿಜೆಪಿ 32 ಕ್ಷೇತ್ರವನ್ನು ಗೆಲ್ಲುತ್ತೆ. ಆಮ್ ಆದ್ಮಿ ಪಕ್ಷ 40 ಕ್ಷೇತ್ರವನ್ನು ಗೆದ್ರೆ ಬಿಜೆಪಿ 30ಕ್ಕೆ ಕುಸಿಯುತ್ತೆ. ಹೀಗಂತ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಈ ಹಿಂದೆ ಇವರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಬಿಜೆಪಿ 31-33ರವರೆಗೂ ಕೂಡ ಬರಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ರು. ಆಮ್ ಆದ್ಮಿ ಪಕ್ಷ ಹೆಚ್ಚು ಅಂತಂದ್ರೆ 37 ಸೀಟನ್ನು ಗಳಿಸಬಹುದು ಅಂತ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡ್ತಾ ಇತ್ತು. ಆದ್ರೆ ಈಗ ಅವರು ತನ್ನ ಅಂಕಿಅಂಶವನ್ನು ಬದಲಾಯಿಸಿದ್ದಾರೆ. ಬಿಜೆಪಿಗೆ 1-2 ಸೀಟ್ಗಳು ಕಡಿಮೆ ಆಗುತ್ತೆ, ಆಮ್ ಆದ್ಮಿ ಪಕ್ಷಕ್ಕೆ 2 ಸೀಟ್ ಜಾಸ್ತಿ ಆಗುತ್ತೆ ಅಂತ ಇವರು ಭವಿಷ್ಯ ನುಡಿತಾ ಇದ್ದಾರೆ. ಇನ್ನು ಸಟ್ಟಾ ಬಜಾರ್ ಹೇಳ್ತಿರೋದು ಕೂಡ ದೆಹಲಿಯಲ್ಲಿ ಕಾಂಗ್ರೆಸ್ ಯಾವುದೇ ಸೀಟನ್ನು ಗೆಲ್ಲೋದಿಲ್ಲ, ಅವರು ಈ ಬಾರಿಯೂ ಕೂಡ ಶೂನ್ಯ ಸಾಧನೆಯನ್ನೇ ಮಾಡ್ತಾರೆ ಅಂತ ಸಟ್ಟಾ ಬಜಾರ್ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನು ಸಟ್ಟಾ ಬಜಾರ್ ಕೇವಲ ದೆಹಲಿಯ ಅಂಕಿಅಂಶಗಳನ್ನು ಮಾತ್ರ ಕೊಡ್ತಾ ಇಲ್ಲ, ದೆಹಲಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಜಿದ್ದಾಜಿದ್ದಿನ ಕ್ಷೇತ್ರಗಳಿದಾವಲ್ಲ, ಅದರ ಬಗ್ಗೆಯೂ ಕೂಡ ಅವರು ಒಂದಷ್ಟು ಭವಿಷ್ಯವನ್ನು ನುಡಿತಾ ಇದ್ದಾರೆ. ಅದು ಯಾವುದು ಕೇಳಿದ್ರೆ, ಒಂದು ಕೇಜ್ರಿವಾಲ್ ಅವರ ಕ್ಷೇತ್ರ, ಎರಡನೇದಾಗಿ ದೆಹಲಿಯ ಮುಖ್ಯಮಂತ್ರಿ ಅತಿಶಿ ಅವರ ಕ್ಷೇತ್ರ, ಮೂರನೇದಾಗಿ ಮನೀಶ್ ಸಿಸೋಡಿಯಾ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ. ಈ 3 ಕ್ಷೇತ್ರಗಳು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿದ್ದಾವೆ. ಯಾಕೆಂದ್ರೆ ಕಾಂಗ್ರೆಸ್ ಕೂಡ ಅಲ್ಲಿ ಸಾಕಷ್ಟು ಶ್ರಮ ಹಾಕ್ತಾ ಇದೆ. ಬಿಜೆಪಿಯು ಕೂಡ ಆ ಕ್ಷೇತ್ರದಲ್ಲಿ ಈ 3 ನಾಯಕರನ್ನ ಸೋಲಿಸಬೇಕು ಅಂತ ಅನೇಕ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ಇದೊಂದು ರೀತಿಯ ಜಿದ್ದಾಜಿದ್ದಿನ ಕ್ಷೇತ್ರ. ಈ 3 ಕ್ಷೇತ್ರಗಳ ಬಗ್ಗೆ ಸಟ್ಟಾ ಬಜಾರ್ ಏನು ಪ್ರೆಡಿಕ್ಟ್ ಮಾಡ್ತಾ ಇದೆ ನೋಡೋದಾದ್ರೆ, ಮೊದಲನೇದಾಗಿ ನವದೆಹಲಿ ಕ್ಷೇತ್ರ. ನವದೆಹಲಿ ಆಮ್ ಆದ್ಮಿ ಪಕ್ಷದ ಪ್ರಮುಖನಾದಂತಹ ಕೇಜ್ರಿವಾಲ್ ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ. ಜೊತೆಗೆ ಇಲ್ಲಿ ಬಿಜೆಪಿ ಪರಮೇಶ್ ವರ್ಮಾರನ್ನ ಕಣಕ್ಕಿಳಿಸಿದೆ. ಹಾಗೆ ಕಾಂಗ್ರೆಸ್ ಇಲ್ಲಿ ಸಂದೀಪ್ ದೀಕ್ಷಿತ್ ಅವರನ್ನ ಕಣಕ್ಕಿಳಿಸಿದೆ. ಸಂದೀಪ್ ದೀಕ್ಷಿತ್ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಮಗ. ಹೀಗಾಗಿ ಈ ಕ್ಷೇತ್ರ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದೆ. ಏನಾಗುತ್ತೆ ಎನ್ನುವಂತ ಕುತೂಹಲ ಇದೆ. ಆದರೆ ಸಟ್ಟಾ ಬಜಾರ್ ಹೇಳ್ತಾ ಇದೆ, ಕೇಜ್ರಿವಾಲ್ ಈಸಿಯಾಗಿ ಗೆಲ್ತಾರೆ. ಇಲ್ಲಿ ಪರಮೇಶ್ ವರ್ಮಾ ಆಗಿರಬಹುದು, ಸಂದೀಪ್ ದೀಕ್ಷಿತ್ ಆಗಿರಬಹುದು, ಏನೂ ಜಾದೂ ಮಾಡೋದಕ್ಕೆ ಸರಿ ಇಲ್ಲ. ಈ ನವದೆಹಲಿ ಕ್ಷೇತ್ರದ ಮತದಾರರು ಕೇಜ್ರಿವಾಲ್ಗೆ ಮತ ನೀಡುವಂತಹದ್ದು ಕನ್ಫರ್ಮ್. ಕೇಜ್ರಿವಾಲ್ ಗೆಲುವಿನ ಪ್ರಮಾಣ 66-85% ವರೆಗೂ ಕೂಡ ಇದೆ. ಈ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಅವರು ಸೋಲ್ತಾರೆ ಅಂತ ಹೇಳೋದಕ್ಕೆ ಒಂದೇ ಒಂದು ಅಂಶಗಳು ಕೂಡ ಸಿಗ್ತಾ ಇಲ್ಲ ಅಂತ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಇನ್ನೊಂದು ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರ ಕಲ್ಕಾಜಿ ಕ್ಷೇತ್ರ. ಇಲ್ಲಿ ದೆಹಲಿಯ ಹಾಲಿ ಮುಖ್ಯಮಂತ್ರಿ ಆತಿಶಿ ಮರ್ಲೇನಾ ಸ್ಪರ್ಧೆ ಮಾಡಿದ್ದಾರೆ. ಇವರನ್ನ ಸೋಲಿಸಬೇಕು ಅಂತ ಕಾಂಗ್ರೆಸ್ ಕೂಡ ನಾನಾ ರೀತಿಯಲ್ಲಿ ತಂತ್ರಗಾರಿಕೆ ಮಾಡಿದೆ. ಇನ್ನೊಂದು ಕಡೆ ಬಿಜೆಪಿಯು ಕೂಡ ರಮೇಶ್ ಬದೂರಿಯನ್ನ ಇಲ್ಲಿ ಕಣಕ್ಕಿಳಿಸಿದೆ. ಹೀಗಾಗಿ ಕಲ್ಕಾಜಿ ಕ್ಷೇತ್ರದಲ್ಲೂ ಕೂಡ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ಇಲ್ಲಿ ಅಲ್ಕಾ ಲಾಂಬಾ ಕಣದಲ್ಲಿದ್ರೆ, ಬಿಜೆಪಿಯಿಂದ ರಮೇಶ್ ಬಿದೂರಿ ಇದ್ದಾರೆ, ಇನ್ನೊಂದು ಕಡೆ ಆತಿಶಿ ಮರ್ಲೇನಾ.
ಈ ತ್ರಿಕೋಣ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಎನ್ನುವಂಥ ಕುತೂಹಲ ಇದೆ. ಅಲ್ಕಲಾಂಬಾ ಏನು ಕಡಿಮೆಯ ಅಭ್ಯರ್ಥಿ ಅಲ್ಲ, ಅವರು ಕೂಡ ದೆಹಲಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥವರು. ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲೇ ಇದ್ದರು, ಈಗ ಅವರು ಕಾಂಗ್ರೆಸ್ ಅನ್ನು ಜಾಯ್ನ್ ಆಗಿದ್ದಾರೆ. ಈಗ ಸಟ್ಟಾ ಬಜಾರ್ ಹೇಳ್ತಾ ಇದೆ, ಈ ಕಲ್ಕಾಜಿ ಕ್ಷೇತ್ರದಲ್ಲಿ ಅತಿಶಿ ಮರ್ಲೇನ ಗೆಲ್ಲುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ. ಎಷ್ಟರ ಮಟ್ಟಿಗೆ ಕಡಿಮೆ ಇದೆ ಅಂತಂದ್ರೆ ಕೇವಲ 25% ಇಂದ 33% ಮಾತ್ರ ಅತಿಶಿ ಗೆಲ್ಲುವಂತಹ ಚಾನ್ಸಸ್ ಇದೆ ಹೀಗಂತ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಮಿತ್ರರೇ, ಇದು ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಹಿನ್ನಡೆ. ಯಾಕೆಂದ್ರೆ ಹಾಲಿ ಮುಖ್ಯಮಂತ್ರಿಯೇ ಸೋತ್ ಹೋಗಿದ್ದೆ ಆದ್ರೆ ಬಹಳ ದೊಡ್ಡ ಮುಖಭಂಗ ಅಲ್ವಾ. ಇನ್ನೊಂದು ಬಹಳ ಹೈ ವೋಲ್ಟೇಜ್ನ ಕ್ಷೇತ್ರ ಅಂತಂದ್ರೆ ಅದು ಜಂಗ್ಪುರ್ ಕ್ಷೇತ್ರ. ಇಲ್ಲಿ ಮನೀಶ್ ಸಿಸೋಡಿಯಾ ಸ್ಪರ್ಧೆ ಮಾಡಿದ್ದಾರೆ, ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ. ಇವರನ್ನು ಕೂಡ ಸೋಲಿಸಬೇಕು ಅಂತ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡಿದೆ. ಬಿಜೆಪಿ ಇಲ್ಲಿ ತರ್ವೀಂದರ್ ಎಸ್ ವರ್ಮಾಗೆ ಟಿಕೆಟ್ ಕೊಟ್ಟಿದೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಫರಾದ್ ಸೂರಿಗೆ ಟಿಕೆಟ್ ಕೊಟ್ಟಿದೆ. ಇಲ್ಲೂ ಕೂಡ ತ್ರಿಕೋಣ ಸ್ಪರ್ಧೆ ಇದೆ. ಆದರೆ ಈ ಸಟ್ಟಾ ಬಜಾರ್ ಹೇಳ್ತಾ ಇದೆ, ಇಲ್ಲಿ ಮನೀಶ್ ಸಿಸೋಡಿಯಾ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ. 55% 70% ಮನೀಶ್ ಸಿಸೋಡಿಯಾ ಗೆಲ್ತಾರೆ, ಅವರು ಈಸಿಯಾಗಿ ಗೆದ್ದುಕೊಳ್ಳುವಂತಹ ಕ್ಷೇತ್ರ ಅಂತ ಈ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಅಲ್ಲಿಗೆ ಮಿತ್ರರೇ, 3 ಹೈ ವೋಲ್ಟೇಜ್ ಕ್ಷೇತ್ರದ ಪೈಕಿ ಒಂದನ್ನ ಕೇಜ್ರಿವಾಲ್, ಇನ್ನೊಂದನ್ನ ಸಿಸೋಡಿಯಾ, ಇನ್ನೊಂದು ಕಡೆಯಲ್ಲಿ ಆತಿಶಿ ಮರ್ಲೇನ ಸೋತ್ ಹೋಗ್ತಾರೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಲ್ಲಿಗೆ ಕೇಜ್ರಿವಾಲ್ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಯಾಕೆಂದ್ರೆ ಆತಿಶಿ ಗೆದ್ದಿದ್ದೆ ಆದ್ರೆ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಬಾರದು ಅಂತ ಕೆಲವರು ಪ್ರಶ್ನೆ ಕೇಳಬಹುದಿತ್ತು. ಆದ್ರೆ ಈಗ ಅವರು ಸೋತ್ ಹೋಗ್ತಾರಲ್ಲ, ಕೇಜ್ರಿವಾಲ್ ಅವರು ನಿರಾಯಾಸವಾಗಿ ಮುಖ್ಯಮಂತ್ರಿ ಆಗಬಹುದು. ನಾನು ಸುಮ್ಮನೆ ಇದನ್ನೇ ಹೇಳಿದ್ದು, ಯಾಕೆಂದ್ರೆ ಕೇಜ್ರಿವಾಲ್ ಈ ಹಿಂದೆಯೇ ಘೋಷಣೆ ಮಾಡಿದ್ರು, ಈಗೇನ್ ದೆಹಲಿಯಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಇವರು ಹಂಗಾಮಿ ಮುಖ್ಯಮಂತ್ರಿ, ಮುಂದೆ ಚುನಾವಣೆ ಆದ ಬಳಿಕ ಆಮ್ ಆದ್ಮಿ ಪಕ್ಷಕ್ಕೆ ಜನ ಮತ ಕೊಟ್ಟಿದ್ದೆ ಆದ್ರೆ ನಾನೇ ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಜ್ರಿವಾಲ್ ರಾಜೀನಾಮೆ ಕೊಡುವ ಮುಂಚೆಯೇ ಘೋಷಣೆ ಮಾಡಿದ್ರು. ಹೀಗಾಗಿ ಇದರ ಬಗ್ಗೆ ಏನು ಗೊಂದಲಗಳಿಲ್ಲ. ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ, ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಆಗ್ತಾರೆ. ಮಿತ್ರರೇ, ಇದಿಷ್ಟು ದೆಹಲಿ ವಿಧಾನಸಭಾ ಚುನಾವಣೆ ಕುರಿತಂತೆ 2 ಒಪಿನಿಯನ್ ಪೋಲ್ಗಳ ಮಾಹಿತಿ. ಮುಂದೆ ಚುನಾವಣೆ ಆಗ್ತಿದ್ದ ಹಾಗೆ ಅಂದೇ ಸಂಜೆ 6 ಗಂಟೆಗೆ ಎಕ್ಸಿಟ್ ಪೋಲ್ಗಳು ಬರ್ತವೆ, ಚುನಾವಣೋತ್ತರ ಸಮೀಕ್ಷೆಗಳು. ಅದು ಫಲಿತಾಂಶಕ್ಕೆ ಹೆಚ್ಚು ನಿಖರವಾಗಿರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರಕಾರ ದೆಹಲಿಯಲ್ಲಿ ಏನಾಗಬಹುದು, ಈ ಬಾರಿ ಯಾವ ರೀತಿಯಾದಂತಹ ರಿಸಲ್ಟ್ ಬರಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.